ಪಕ್ಷ ಹೈಕಮಾಂಡ್ ಅಧ್ಯಕ್ಷರಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ. ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಮತ್ತು ನಮ್ಮ ಅಧಿನಾಯಕಿ ಸೋನಿಯಾ ಗಾಂಧಿ ಮತ್ತು ನಮ್ಮ ACC ಉಪಾಧ್ಯಕ್ಷರಾದ ರಾಹುಲ್ ಗಾಂಧಿಯವರು ಅವರು ಏನು ತೀರ್ಮಾನ ತಗೊಂಡ್ರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ತೇವೆ. ಇವತ್ತು ಯಾರಿಗೇ ಒಬ್ರಿಗೆ ಟಿಕೆಟ್ ಕೊಟ್ಟರೆ ಕೂಡ ನಾವು ಪಕ್ಷ ಒಗ್ಗಟ್ಟಾಗಿ ಕೆಲಸ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಹಾಗಾಗಿ ಹೆಬ್ಬಾಳ ಉಪಚುನಾವಣೆ ಇರ್ಬೋದು, ಅಥವಾ ರಾಯಚೂರಿನ ಇದ್ರ ಚುನಾವಣೆ ಇರ್ಬೋದು, ಅಥವಾ ಬೀದರ್ ಉಪಚುನಾವಣೆ ಇರ್ಬೋದು, ಎಲ್ಲ ಚುನಾವಣೆಗಳಲ್ಲೂ ಕೂಡ ನಾವು ನಮ್ಮ ಪಕ್ಷ ಒಳ್ಳೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ಅಲ್ಲಿ ಕಣಕ್ಕಿಳಿಸ್ತಾರೆ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತು ನಾವೆಲ್ಲರೂ ಕೂಡ ಆ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನಗಳನ್ನು ಮಾಡಿ ನಾವು ಅಭ್ಯರ್ಥಿಗಳನ್ನ ಗೆಲ್ಲಿಸಿ ನಾವು 3 ಸೀಟಲ್ಲಿ ಗೆಲ್ಲುವಂಥ ಎಲ್ಲ ಕೆಲಸಗಳನ್ನು ನಾವು ಮಾಡ್ತೇವೆ. ಸರ್, ಕಳೆದ BBMP ಚುನಾವಣೆ ತಾವು ಕಿಂಗ್ ಮೇಕರ್ ಆಗಿ ಕೆಲಸ ಮಾಡಿದ್ದೀರಾ. ಈಗ ಮುಖ್ಯಮಂತ್ರಿಗಳಿಗೆ ಭಾಳ ಹತ್ರ ಇರೋದ್ರಿಂದ ತಮಗೆ ಭಾಳ ಗುರುತರವಾದ ಜವಾಬ್ದಾರಿ ಇಲ್ಲ. ಈಗ ಆ ಮೊನ್ನೆ ಕೂಡ ಕರೆದು ಮುಖ್ಯಮಂತ್ರಿಗಳು ನಮ್ಮ ಬೆಂಗಳೂರು ನಗರದ ಶಾಸಕರನ್ನೆಲ್ಲರೂ ಕೂಡ ಕರೆದು ಮೀಟಿಂಗ್ ಮಾಡಿದ್ದಾರೆ. ತಾವೆಲ್ಲರೂ ಕೂಡ ಜವಾಬ್ದಾರಿ ತಗೊಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಖಂಡಿತವಾಗಿ ನಾವು ಪಕ್ಷದ ಹಿತದೃಷ್ಟಿಯಿಂದ ನಮ್ಮ ಪಕ್ಷನೇ ನಮ್ಮ ಮುಖ್ಯ ಅನ್ನೋ ದೃಷ್ಟಿಯಿಂದ ನಾವು ಇವತ್ತು ಎಲ್ಲ ಶಾಸಕರು ಕೂಡ ನಾವು ಒಗ್ಗಟ್ಟಾಗಿ ನಿಂತು ಕೆಲಸ ಮಾಡಿ ಅಲ್ಲಿನ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ. ಪಕ್ಷಕ್ಕೆ ಒಂದು ಇಮೇಜ್ ತರುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿಕೆ. ಸರ್, ಎಲ್ಲ ಕಡೆ ಒಂದು ಕೂಗು ಎದ್ದಿದೆ. ಈಗ ಹೊಸಕೋಟೆ ಮತ್ತು KR ಪುರಂ ಪಕ್ಕದ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಂದೇ ಜನಾಂಗ, ಈಗ ಜಾತಿ ಜನಾಂಗ ಅನ್ನೋದು ಬರಲ್ಲ ಇಲ್ಲಿ, ಆಯಿತಾ. ಇಲ್ಲಿ ಗೆಲ್ಲುವುದೇ ನಮಗೆ ಮಾನದಂಡ, ಆಯಿತಾ. ನಾವು ಯಾರು ನಮ್ಗೆ ಸೂಕ್ತ ಅಭ್ಯರ್ಥಿಯನ್ನು ತೀರ್ಮಾನ ಕೊಡ್ತಾರೆ ಅವ್ನು ಗೆಲ್ಲಿಸೋದೇ ನಮ್ಗೆ ಮುಖ್ಯ. ಇಲ್ಲಿ ನಾವು ಜಾತಿ, ಆ ಜಾತಿ, ಈ ಜಾತಿ ಅನ್ನೋದು ಪ್ರಶ್ನೆನೇ ಇಲ್ಲ. ಯಾರು ಅಲ್ಲಿ ನಮ್ಮ ಹೈಕಮಾಂಡು ತೀರ್ಮಾನಗಳನ್ನು ಮಾಡಿ ಅಭ್ಯರ್ಥಿನ ಕಣಕ್ಕಿಳಿಸ್ತಾರೆ ಅವ್ರನ್ನ ಗೆಲ್ಲಿಸುವಂಥ ಕೆಲಸವನ್ನು ನಾವೆಲ್ಲ ಶಾಸಕರು ಸೇರಿ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ.